ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಟಾಪ್ 50 ಕಾಲೇಜಸ್ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ KCETದು ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಯಾರಿಗಿನ್ನೂ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ವೋ ಸ್ಟಾರ್ಟ್ ಮಾಡ್ಕೊಳ್ಳಿ. ಅವೆಲ್ಲ ಟೈಮ್ ಆಗಿದೆ, ಯಾಕಂದರೆ ಒನ್ ಡೇ ವೇಸ್ಟ್ ಮಾಡಿದ್ರಿ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ನಿಮ್ಗೆ ಆರಾಮ. ಯಾಕೆ ನೆಕ್ಸ್ಟ್ 15ಗೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂದಿದ್ದಾರೆ. ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗಿನ್ನ ಕಾಲೇಜಸ್ಸು ಶೋ ಆಗ್ತಿಲ್ಲ. ಲೈಕ್ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಯಾವುದೇ ಥರ ತೊಂದರೆ ಅಂದರೆ ಆಗ್ತಿಲ್ಲ. ಬೇರೆ ಒಂದು ಕೋರ್ಸಸ್ಗೆ, ಯಾಕಂದರೆ ಬಿ ಫಾರ್ಮ್ ಆಯಿತು, BSc ನರ್ಸಿಂಗ್ ಆಯಿತು, ಅವ್ರಿಗಿನ್ನ KE ಡೇಟಾ ಸಿಕ್ಕಿಲ್ಲ. ಅದಕ್ಕೋಸ್ಕರ ಅವ್ರು ಇನ್ನೂ ಸ್ವಲ್ಪ ಲೇಟೇ ಆಗುತ್ತೆ ಆಪ್ಷನ್ ಎಂಟ್ರಿ ಅವರೆಲ್ಲ ಮಾಡಬೇಕಾದ್ರೆ. ಯಾಕೆ ಡೇಟಾ ಸಿಕ್ಕ ಮೇಲೆ ನೆಕ್ಸ್ಟ್ ನಿಮಗೆ ವೆಬ್ಸೈಟಲ್ಲಿ ಆ್ಯಕ್ಸಸ್ ಕೊಡ್ತಾರೆ. ಹಾಗೆ ಮೆಡಿಕಲರ್ದು ಕೂಡ ನೆಕ್ಸ್ಟ್ ನಿಮಗೆ ಏನು ಶೆಡ್ಯೂಲ್ ಬಿಡ್ತಾರೆ ಅದ್ರ ಮೇಲೆ ನಿಮಗೂ ಕೂಡ ಆ್ಯಕ್ಸಸ್ ಕೊಡ್ತಾರೆ. ಸ್ವಲ್ಪ ವೇಟ್ ಮಾಡ್ಕೊಂಡು. ಬಟ್ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರ್ತಿದೆ. ನೀವು ಯಾವ ಥರ ಅಂದರೆ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ, ಟೈಮ್ ಇದೆ ನಿಮಗೆ. ಮಾಕ್ ಅಲಾಟ್ಮೆಂಟಲ್ಲಿ ತುಂಬ 100% ಒಂದು ಐಡಿಯಾನ ಸಿಗುತ್ತೆ ನಮಗೆ, ಯಾವ ಕಾಲೇಜಸ್ ಸಿಗುತ್ತೆ ನನಗೆ. ಆ ಒಂದು ಐಡಿಯಾ ಸಿಗಬೇಕಂದ್ರೆ ಯಾವ ಥರ ಅಂದರೆ ನಿಮ್ಮೊಂದು ಪ್ರಯಾರಿಟಿ ವೈಸಲ್ಲಿ ನಿಮ್ಮ ಕಾಲೇಜನ್ನ ಆ್ಯಡ್ ಮಾಡಬೇಕು. ಯಾಕಂದ್ರೆ ನೀವು ಸುಮ್ಮನೆ ಯಾವುದೋ ಒಂದು ಕಾಲೇಜನ್ನ ನಂಗೆ ಗೊತ್ತಿಲ್ಲ, ಆ ರ್ಯಾಂಕ್ ಹೆಂಗಿದೆ, ಅದರಲ್ಲಿ ಯಾವ ಥರ ಇದೆ ನಂಗೆ ಗೊತ್ತಿಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ನಾನು ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂದರೆ ಮುಂದೆ ನಿಮಗೆ 100% ತೊಂದರೆ ಆಗುತ್ತೆ. ಅದಕ್ಕೋಸ್ಕರನೇ ನನ್ನ ಕಡೆಯಿಂದ ಏನು ಸಜೆಷನ್ ಆಗುತ್ತೆ ಅಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಮಾಡ್ತೀನಿ. ಏನಂದರೆ ಇದು ಒಂದು ಟಾಪ್ 50 ಕಾಲೇಜಸ್ ಬಗ್ಗೆ ಮಾಡ್ತೀನಿ. ಯಾಕಂದರೆ ಒಂದು ಸ್ಟೂಡೆಂಟ್ಸ್ಗೆ ನನಗೆ ಟಾಪ್ 10 ಕಾಲೇಜಸ್ ಬೇಕಂದರೆ, ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಟಾಪ್ 20 ಅಂತ ಬೇಕಾಗ್ತಂದರೆ, ಹಾಗೆ ಟಾಪ್ 50 ಕಾಲೇಜಸ್ ಮಾಡಿದ್ರೆ ಈ ಒಂದು ಏನು ಕಾಲೇಜಸ್ ನಾನು ಈಗ ಲೀಸ್ಟ್ ಮಾಡಿ ಕೊಡ್ತಾ ಇದ್ದೀನಿ, ಈ ಒಂದು PDF ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ. ಜಸ್ಟ್ ಆ ವೆಬ್ಸೈಟಲ್ಲಿ ಜಸ್ಟ್ ₹1 ಇಲ್ಲ ₹2 ಇರುತ್ತೆ. ಹೋಗಿ ಬೈ ಮಾಡಿ PDF. ಇದೇನೋ ಜಸ್ಟ್ ಅಷ್ಟೊಂದೇನೋ ಕಾಸ್ಟ್ಲಿ ಅಂತ ಇಲ್ಲ, ಜಸ್ಟ್ $1 or $2 ಇರುತ್ತೆ. ₹2 ಇರ್ಬೋದು ಮ್ಯಾಕ್ಸಿಮಮ್. ಹೋಗಿ ಬೈ ಮಾಡಿ. ಏನಪ್ಪ ಅಂದರೆ ಟಾಪ್ 50 ಕಾಲೇಜಸ್ ಇದೆ ಅಂದರೆ ಲಾಸ್ಟ್ ನಿಮಗೆ 1 ಇಂದ 50 ಕಾಲೇಜಸ್ನ ನೀವು 100% ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಎಲ್ಲರೂ ಇನ್ನೂ ಮೆನ್ಷನ್ ಮಾಡಿ. ಯಾಕಂದರೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಆಮೇಲೆ ನಿಮಗೆ ಬೇಕಾಗಿರುವಂಥ ಕಾಲೇಜಸ್ ಕೂಡ ನೀವು ಮಾಡ್ಕೊಳ್ಳಿ. ನನ್ನ ಒಂದು ಏನು ಪ್ರಯಾರಿಟಿ ಕೊಟ್ಟಿರ್ತೀನಿ ಇದನ್ನು ನೀವು ಮರೆಯೋಕೆ ಹೋಗಬೇಡಿ. ಬನ್ನಿ ಯಾವ ಥರ ಹೇಳ್ತೀನಿ ಅಂದರೆ, ನಿಮಗೆ ರ್ಯಾಂಕ್ ಅನ್ನೋದು ಕಾಲೇಜಸ್ದು ಪ್ರತಿಯೊಂದು ಆರ್ಡರ್ ವೈಸೇ ಇದೆ. ಮತ್ತು ಕಾಲೇಜಸ್ ನೇಮ್ ಕೂಡ ಕಾಣಿಸುತ್ತೆ. ಮತ್ತು ಅದರ ಲೊಕೇಶನ್ ಅಂದರೆ ಯಾವ ಒಂದು ಡಿಸ್ಟಿಕಲ್ಲಿದೆ, ಮತ್ತು ಅದ್ರದ್ದು ಯಾವ ಟೈಪ್ ಇದೆ, ಮತ್ತು ಅದು ಪ್ಲೇಸ್ಮೆಂಟ್ ಎಷ್ಟಾಗಿದೆ, ಅದು ಕೂಡ ಒಂದು ಡೀಟೇಲಾಗಿ ಒಂದು PDF ಅಲ್ಲಿ ಸಿಗುತ್ತೆ. ಮೊದಲನೇದು ನಿಮ್ಮದು NITK ಸೂರತ್ ಕಲ್ ಅಂತ ಕರಿತೀರಿ. ಇದು ನಮ್ಮೊಂದು ಪಬ್ಲಿಕ್. ಇದ್ರದ್ದು ನಮಗೆ ಯಾವುದೇ ಥರ ಅಂದರೆ KCET ಬರಲ್ಲ, ಬಿಟ್ಬಿಡಿ. ಯಾಕೆ ಒಟ್ಟು ಟಾಪ್ ಆದರೆ 1 ಅದಕ್ಕೆ ಕೊಡಬೇಕಿತ್ತು, ಅದಕ್ಕೆ ಕೊಟ್ಟಿದ್ವಿ. ಬಟ್ RV ಕಾಲೇಜಸ್ಸಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. RVಯಿಂದ ಬಂದು ಮುಂದೆ ತುಂಬ ಎಲ್ಲ ಕಾಲೇಜಸ್ಸು KCETಲೇ ಪಾರ್ಟಿಸಿಪೇಟ್ ಮಾಡುವಂಥ ಕಾಲೇಜಸ್ ಆಗಿರುತ್ತೆ. IIT ಬೆಂಗಳೂರು ಮತ್ತು NITK ಅಂದು ಸೂರತ್ ಕಲ್ ಇವೆರಡು, ಮತ್ತು ಇನ್ನೊಂದು ಕಾಲೇಜಸ್ ಇದೆ. ಆ 3 ಕಾಲೇಜಸ್ ಮಾತ್ರ ನಿಮಗೆ KCETಲಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಮಿಕ್ಕಿದೆಲ್ಲ ಕಾಲೇಜಸ್ಸು KCETಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದೆ. ಎಕ್ಸಾಂಪಲ್ ಈಗ RV ಕಾಲೇಜಸ್ಸು ನಿಮ್ಗೆ ಗೊತ್ತಿದೆ. RV ಕಾಲೇಜ್ ಆಫ್ ಇಂಜಿನಿಯರಿಂಗು ಬೆಂಗಳೂರಲ್ಲಿ ಟಾಪ್ 1 ಕಾಲೇಜ್ ಅಂತ ಆಗಿದೆ ಇವಾಗ. ಅದು ಒಂದು ಪ್ರೈವೇಟ್ ಟೈಪ್ ಬೆಂಗಳೂರಲ್ಲಿರೋದು. ನೋಡಿ, ಅದು 8 ಲ್ಯಾಕ್ ಮತ್ತು ಆ್ಯಾವ್ರೇಜ್ ಸ್ಯಾಲ್ರಿ, ಆ್ಯಾವ್ರೇಜ್ LP ಯಲ್ಲಿ 8 LP ಆಗ್ತಿದೆ. ಆಮೇಲೆ ಟಾಪಲ್ಲಿ ಬಂದು ಅಂದರೆ ಹೈಯೆಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು 50 LP ಆಗಿದೆ. ಬಟ್ ಅದರ ಅಟ್ ಪ್ರೆಸೆಂಟ್ ಈ ವರ್ಷ 92 LP ಆಗಿದೆ. ಜಸ್ಟ್ ಇದೇ ಥರ ಪ್ರತಿಯೊಂದು ಕಾಲೇಜಸ್ದು ಕೊಡ್ತಾ ಹೋಗಿ. ನೆಕ್ಸ್ಟ್ ಪೇಸ್ದು ಆಮೇಲೆ MS ರಾಮಯ್ಯದು ನೋಡ್ಬೋದು. MS ರಾಮಯ್ಯ ಬೆಂಗಳೂರು, ಅದು ಒಂದು ಪ್ರೈವೇಟ್ ಟೈಪ್ ಕಾಲೇಜಸ್ ಆಗಿರುತ್ತೆ. ಅದ್ರದ್ದು ಬಂದ್ಬಿಟ್ಟು 6.5 LP ಒಂದು ಆ್ಯಾವ್ರೇಜ್ ಆಗಿದೆ. ಟಾಪ್ ಬಂದ್ಬಿಟ್ಟು 47 LP ಆದರೆ ಆಗಿದೆ. ಹಾಗೆ ನಿಮಗೆ ಯಾಕಂದರೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಿಮಗೆ ಟೈಮ್ ಜಾಸ್ತಿ ಹಿಡಿತಾ ಹೋಗುತ್ತೆ. ಯಾಕಂದರೆ ನಿಮಗೆ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಇದನ್ನ ಒಂದು ಸರಿ ನೀವು ಕೂತ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ತುಂಬ ಸ್ಟೂಡೆಂಟ್ಸು ಎಲ್ಲರಿಗೂ ನಿಮಗೆ ಹೇಳ್ತಾ ಹೋದರೆ ತುಂಬ ಟೈಮ್ ಆಗುತ್ತೆ. ನಮಗೆ ಇನ್ನೂ ಬೇರೆ ಬೇರೆ ಅಪ್ಡೇಟು ಬೇಕು, ನಿಮ್ಗೆ ಯಾವ ಥರ ಬೇಕು ಪ್ರತಿಯೊಂದು ಕೇಳಿ ಕಮೆಂಟ್ ಬಾಕ್ಸಲ್ಲಿ. ಖಂಡಿತ ಅದ್ರ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. PDF ನೀವು ಹಾಗೆ ನೋಡ್ತಾ ಹೋದಂಗೆ ತುಂಬ ಲೆಂತಿ ಆಗ್ತಾ ಹೋಗುತ್ತೆ. ಬೇಕಾದ್ರೆ ನೀವು ಲಾಸ್ಟಲ್ಲೂ ನೋಡ್ಬೋದು. GM ಇನ್ಸ್ಟಿಟ್ಯೂಟು, ಆಮೇಲೆ ಮಲ್ನಾಡ್ ಕಾಲೇಜು, ಇವೆಲ್ಲ ಒಂದು ಆವ್ರೇಜ್ ಲಾಸ್ಟಲ್ಲಿ ಪರವಾಗಿಲ್ಲ. SKSJT, ಅಂಬೇಡ್ಕರ್ ಇನ್ಸ್ಟಿಟ್ಯೂಟು, ಇವೆಲ್ಲ ಒಳ್ಳೆ ಕಾಲೇಜಸ್ಸೇ ಇದ್ದಾವೆ. ಆದರೆ ಈ ಕಾಲೇಜಸ್ಸಲ್ಲಿ ಏನು ಕಾಣಿಸ್ತಿದೆ, ಎಲ್ಲ ಕಾಲೇಜಸ್ಸು ಒಳ್ಳೆಯದೇ ಇದೆ. ಇಷ್ಟು ನೀವು ಒಂದು ಆಪ್ಷನ್ ಎಂಟ್ರಿಲಿ ಮೆನ್ಷನ್ ಮಾಡಿ. ಇವು ಏನು ಲಾಸ್ಟಲ್ಲಿ ಇರೋದಲ್ಲ, ನಾನು ಏನು ಫಸ್ಟು ಟಾಪಲ್ಲಿ ಹೇಳಿದ್ದೆ, ಆ ಒಂದು ಪ್ರೈವೇಟಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿಲಿ ಈ ಒಂದು ಕಾಲೇಜಸ್ ಇದ್ದಾವೆ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ನೀವು ಏನು ಆಪ್ಷನ್ ಎಂಟ್ರಿಗೆ ಅಂತಲೇ ಒಂದು ರೆಡಿ ಮಾಡ್ಕೊಂಡಿರ್ತೀರಲ್ವ ಆ ಲಿಸ್ಟು, ಅದರೊಳಗಡೆ ಈ ಕಾಲೇಜಸ್ ಇದ್ದಾವೆ ಇಲ್ವ ಒಂದ್ಸರಿ ಚೆಕ್ ಮಾಡಿ. ಇಲ್ಲಾಂದರೆ ಆ ಒಂದು ಪ್ರಯಾರಿಟಿ ಲಿಸ್ಟಲ್ಲಿ ಈಗ ಸೆಂಟ್ರಲ್ ಏನಾದರೂ ಈ ಒಂದು ಕಾಲೇಜಸ್ ಮಿಸ್ ಆಗಿತ್ತು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನ ಸುಮ್ಮನೆ ಆ್ಯಡ್ ಮಾಡ್ಕೊಬೇಡಿ. ಅದ್ರದ್ದು ಒಂದು ಸ್ವಲ್ಪ ನನ್ನ ಈ PDF ಅಲ್ಲಿ ಏನು ಡೀಟೇಲ್ಸ್ ಸಿಗುತ್ತೆ, ಅದು ಒಂದು ಯಾವ ಟೈಪು, ಅಲ್ಲಿ ಎಷ್ಟು LP ಪ್ಯಾಕೇಜ್ ಅದರಾಗಿದೆ, ಮತ್ತು ಅಲ್ಲಿ ಒಂದು ಕೋರ್ಸಸ್ ಅಲ್ಲಿರೋ ಒಂದು ಎನ್ವೈರ್ಮೆಂಟ್ ಹೆಂಗಿದೆ, ಕ್ಯಾಂಪಸ್ ಹೆಂಗಿದೆ, ಆಮೇಲೆ ಅದ್ರಿಗೆ ಈ NAC ಗ್ರೇಡ್ ಹೆಂಗಿದೆ, ಅದನ್ನೆಲ್ಲ ನೋಡ್ಕೊಳ್ಳಿ ಒಂದು ಸರಿ. ಯಾಕಂದರೆ ಪ್ರತಿಯೊಂದು ಈ ಸರಿ ವೆಬ್ಸೈಟ್ದು ಡೀಟೇಲಾಗಿ ಕಾಲೇಜಸ್ ವೆಬ್ಸೈಟ್ ಲಿಂಕೇ ಡೈರೆಕ್ಟ್ ಸಿಗುತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ. ಆ ಕಾಲೇಜಸ್ ಡೀಟೇಲ್ ಬೇಕಂದರೆ ಅದು ವೆಬ್ಸೈಟ್ ಲಿಂಕ್ ಇರುತ್ತೆ. ಡೈರೆಕ್ಟ್ ಕಾಲೇಜಸ್ದು ಯಾವ ವರ್ಷ ಯಾವ ಥರ ಆಗಿದೆ,
ಅದ್ರ ಬಗ್ಗೆ ನೀವು ಇನ್ನೂ ನೋಡ್ಬೋದು, ಸಾಕಷ್ಟು ಮಾಹಿತಿ ಆದರೆ ಸಿಗ್ತಾ ಹೋಗುತ್ತೆ. ಇನ್ನೂ ನಮ್ಗೆ ಇಂಡಿವಿಜುವಲ್ ಈಗ ಎಕ್ಸಾಂಪಲು ಒಂದು ಸ್ವಲ್ಪ ಸ್ಟೂಡೆಂಟ್ಸ್ ಕೇಳ್ತಾರೆ, ನನಗೆ ಈಗ ಒಂದು ಕಾಲೇಜಸ್ದು ಅದ್ರದ್ದು ಕಂಪ್ಲೀಟ್ ನನಗೆ ಮಾಹಿತಿ ಬೇಕು. ಆದರೆ ಈಗ ನಾನು ಕಾಲೇಜ್ ವೆಬ್ಸೈಟ್ಗೆ ಹೋಗ್ತೀನಿ. ಈಗ ಎಕ್ಸಾಂಪಲ್ಲು ನಾವು ಆರ್ ವಿ ಕಾಲೇಜೇ ಅಂದ್ಕೊಳ್ಳೋಣ, ಆರ್ ವಿ ಕಾಲೇಜಸ್ದು ವೆಬ್ಸೈಟ್ ಇದೆ ಅಲ್ವಾ, ಅಲ್ಲೋದ್ರೆ ಅವ್ರ ಬಗ್ಗೆ ಅವ್ರಿಗೆ ತಮಗೆ ಬೇಕಾಗಿರೋಂಥ ಮಾಹಿತಿನೇ ಹಾಕ್ಕೊಂಡಿರ್ತಾರೆ. ಯಾವತ್ತೂ ಅವ್ರಿಗೆ ತಮ್ಮ ಗ್ರೇಟ್ ಅನ್ನೋ ಥರನೇ ಹಾಕ್ಕೊಂಡಿರ್ತಾರೆ. ನನಗೆ ರಿಯಲ್ ಒಪಿನಿಯನ್ ಬೇಕು, ಆ ಥರದಕ್ಕೆ ಕೊಡಿ ಅಂದರೆ ಅದ್ರ ಬಗ್ಗೆನೂ ನಾನು ನೆಕ್ಸ್ಟ್ ಬೇಕಾದ್ರೆ 1 ಅಲ್ಲ 2-3 ವೆಬ್ಸೈಟ್ ಇದ್ದಾವೆ. ಕಾಲೇಜ್ ದುನಿಯಾ, ಕಾಲೇಜ್ 360, ಅದ್ರ ಬಗ್ಗೆ ಅವರು ರಿಯಲ್ ಒಪಿನಿಯನ್ ಇರುತ್ತೆ. ಯಾಕಂದರೆ ಅಲ್ಲಿ ನಮ್ಮಂಥವ್ರು ನಿಮ್ಮಂಥವ್ರು ಅದರಲ್ಲಿ ಕಾಲೇಜಸ್ ಬಗ್ಗೆ ತಿಳ್ಕೊಂಡು ರಿವ್ಯೂ ಕೊಟ್ಟಿರೋಂಥ ಮಾಹಿತಿ ಆಗಿರುತ್ತೆ. ಆಮೇಲೆ ಎಷ್ಟು ಪ್ಲೇಸ್ಮೆಂಟ್ ಆಗಿದೆ ಅದೆಲ್ಲ ಕರೆಕ್ಟ್ ಆದರೆ ಆಗಿರುತ್ತೆ, ಯಾವುದೇ ಥರಕ್ಕೂ ಫೇಕ್ ಅಂತ ಆಗಿರಲ್ಲ. ಅದ್ರ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ. ಅದು ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ನೆಕ್ಸ್ಟ್ ವೀಡಿಯೋ ಬೇಕು ಬ್ರೋ ಅಂತ ಹಾಕಿ. ಇಲ್ಲಾಂದರೆ ನಿಮಗೆ ಕಾಲೇಜ್ ಏನೋ ಒಂದು ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ, ನಾನು ಖಂಡಿತ ನೆಕ್ಸ್ಟ್ ಅದ್ರ ಬಗ್ಗೆ ಹೇಳ್ತೀನಿ. ಈ ಒಂದು ಕಾಲೇಜಸ್ ಟಾಪ್ 50 ಕಾಲೇಜಸ್ ಏನಿದ್ದಾವೆ, ಇಷ್ಟು ನೀವೊಂದು ಮಾಡ್ಬೇಕು ಅಂದ್ಕೊಂಡಿದ್ರಲ್ಲ ಆಪ್ಷನ್ ಎಂಟ್ರಲ್ಲಿ ಇಷ್ಟು ಇದಾವೆ ಇಲ್ವೋ ಚೆಕ್ ಮಾಡಿ. ಈಗ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏನಾದ್ರು ಮಿಸ್ ಆಗಿತ್ತು ಅಂದರೆ ಹೋಗಿ ನಿಮ್ಮ ಕಾಲೇಜ್ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಏನೈತೆ ಅದನ್ನ ಹೋಗಿ ಆ್ಯಡ್ ಮಾಡ್ಕೊಳ್ಳಿ. ಆ ಕಾಲೇಜಸ್ಸು ಬೇಕು ನನಗೆ, ಯಾಕಂದರೆ ಈ ಒಂದು ಕಾಲೇಜಸ್ದು ಕಟ್ ಆಫ್ ನೋಡ್ಕೊಳ್ಳಿ, ಆಮೇಲೆ ಅದ್ರ ಪ್ಯಾಕೇಜ್ ನೋಡ್ಕೊಳ್ಳಿ. ಇದನ್ನೆಲ್ಲ ನೋಡಿದಾಗ ನೀವು ಯಾವ ಕಾಲೇಜಸ್ ಮಿಸ್ ಮಾಡ್ಕೊಂಡಿದ್ದೀರೋ ಆ ಒಂದು ಕಾಲೇಜಸ್ ಆದರೆ ನಿಮಗೆ ಸಿಗುತ್ತೆ. ಇಲ್ಲ ನೀವು ಮಿಸ್ ಮಾಡ್ಕೊಂಡ್ರಿ ಆಮೇಲೆ ಈ ಒಂದು ಕಾಲೇಜಸ್ಸು ಸಿಗೋ ಚಾನ್ಸಸ್ ಇದ್ದು ಚೆನ್ನಾಗಿರೋ ಕಾಲೇಜಸ್ನ ನೀವು ಮಿಸ್ ಮಾಡ್ಕೊಂಡ್ರೆ ನಿಮಗೆ ಕಷ್ಟ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮಗೆ ಯಾವಾಗ ಮಾಕ್ ಅಲಾಟ್ಮೆಂಟು ರಿಸಲ್ಟ್ ಬರುತ್ತಲ್ವ ಆವಾಗ ನಿಮಗೆ ತುಂಬ ಬೇಸರ ಆಗುತ್ತೆ. ಯಾಕಂದರೆ ನಾನು ಅವಾಗ ಪ್ರಯಾರಿಟಿ ವೈಸಲ್ಲಿ ಹಾಕಿದರೆ ನನಗೆ ಒಳ್ಳೆ ಕಾಲೇಜಸ್ ಇವಾಗ ಸಿಗ್ತಾಯಿತ್ತು, ಏನೋ ಗೊತ್ತಿಲ್ಲ, ನಾನು ಯಾವುದೋ ಕಾರಣಕ್ಕೂ ಕರೆಕ್ಟಾಗಿ ಹಾಕಿಲ್ಲ, ಅದಕ್ಕೆ ಈ ಕಾಲೇಜಸ್ ಸಿಕ್ಕಿದೆ. ಮತ್ತು ಮಾಕ್ ಅಲಾಟ್ಮೆಂಟ್ ಮೇಲೆ ಎಡಿಟ್ ಮಾಡೋಕ್ಕೆ ಟೈಮ್ ಕೊಡ್ತಾರೆ, ಓಕೆ. ಬಟ್ ನಿಮಗೆ ಸ್ಟಾರ್ಟಿಂಗಲ್ಲೇ ಕರೆಕ್ಟ್ ಆಗಿದ್ದರೆ ಮುಂದೆ ನೀವು ತಪ್ಪು ಮಾಡೋದೇ ಬೇಡಲ್ವಾ. ಅದಕ್ಕೆ ನಮ್ಮ ಚಾನಲ್ ಯಾರು ನೋಡ್ತಿದ್ರು ಅವರೆಲ್ಲ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ. ಯಾಕಂದರೆ ಈ ಒಂದು ಆಪ್ಷನ್ ಎಂಟ್ರಿ ಬೇಸ್ ಮೇಲೆ ನಿಮ್ಮದು 4 ವರ್ಷದ ಜೀವನ ಆದರೆ ನಿಂತ್ಕೊಂಡಿರುತ್ತೆ. ಯಾವುದೇ ಕಾರಣಕ್ಕೂ ಆಪ್ಷನ್ ಎಂಟ್ರಿನ ನೀವು ಕರೆಕ್ಟಾಗಿ ಮಾಡಿಲ್ಲ ಅಂದರೆ 4 ವರ್ಷನೂ ಕೂಡ ನೀವು ಅದೇ ಒಂದು ಕಾಲೇಜಲ್ಲಿ ಕಲಿತೀರಾ, ಅದೇ ನಿಮ್ಮ ಲೈಫ್ ಲಾಂಗ್. ಯಾಕಂದರೆ ನೀವು ನೆಕ್ಸ್ಟ್ ಯಾವ ಕಾಲೇಜಲ್ಲಿ ಕಲ್ತೀರಿ ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ಕಾಲೇಜ್ ಕೂಡ ಅಷ್ಟೊಂದು ಮ್ಯಾಟ್ರ್ ಆಗುತ್ತೆ. ಇಷ್ಟು ಹೇಳ್ಬೇಕಂತ ಅನಿಸ್ತು ನನಗೆ. ಇಷ್ಟು ಏನಾದರೂ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆಗ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಲಿಂಕ್ ಬೇಕಾದ್ರೆ ವಾಟ್ಸಪ್ ಗ್ರೂಪ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ PDF ಲಿಂಕ್ ಬೇಕಾದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ಚೆಕ್ಔಟ್ ಮಾಡ್ಕೊಂಡು ಈ PDF ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ ಕೇಳ್ತಾರೆ ನನಗೆ ಒಂದು ಡಿಸ್ಟಿಕ್ ವೈಸ್ದು ಒಂದು ಎಕ್ಸಾಂಪಲ್. ಈಗ ಒಂದು ಬೆಂಗಳೂರಲ್ಲಿ ಇರುವಂಥ ಕಾಲೇಜಸ್, ಈಗ ಇಷ್ಟೊಂದು ಬೆಂಗಳೂರು ಇದೆ ಅಲ್ವಾ, ಈ ಬೆಂಗಳೂರು ಆಯಿತು, ಇಲ್ಲ ತುಮಕೂರು ಆಯಿತು, ಮಂಡ್ಯ, ಮೈಸೂರು, ಯಾವುದೋ ಒಂದು ಕಾಲೇಜ್ ಯಾವುದೋ ಒಂದು ಡಿಸ್ಟಿಕ್ದಾಯಿತು. ಆ ಡಿಸ್ಟಿಕಲ್ಲಿರುವಂಥ ಕಾಲೇಜಸ್ದು ಸಪ್ರೇಟಾಗಿ ಮತ್ತು ಅದ್ರದ್ದು ಟೈಪು, ಅದ್ರದ್ದು ನನಗೆ ಎಷ್ಟು ಪ್ಲೇಸ್ಮೆಂಟ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಬೇಕಂದರೆ ಅದ್ರ ಬಗ್ಗೆನೂ ಬೇಕಾದ್ರೆ ತಿಳಿಸೋಣ. ಕಮೆಂಟ್ ಬಗ್ಗೆ ಡಿಸ್ಟಿಕ್ ವೈಸ್ ಅಂತ ಹಾಕಿ ಅದ್ರ ಬಗ್ಗೆನೂ ನಾನು ಎಷ್ಟು ಬೇಕಾದ್ರೆ ವೀಡಿಯೋದಲ್ಲಿ ಮಾಡಿ ತಿಳಿಸ್ತೀವಿ. ಇಷ್ಟೇ. ಇನ್ನು ನಿಮ್ಗೆ ಏನೇನು ಯಾವ್ಯಾವ ಥರ ಬೇಕು ವೀಡಿಯೋನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಬರೋ ದಿನಗಳಲ್ಲಿ ಪಕ್ಕ ಅದ್ರ ಬಗ್ಗೆ ವೀಡಿಯೋ ಮಾಡಿ ಅದ್ರ ತಿಳಿಸ್ತಾ ಇರ್ತೀವಿ. ವೀಡಿಯೋ ಅನ್ನೋದು ಇಷ್ಟ ಆಯಿತು ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಮುಂದೆ ಈಗ ಏನು ಕಾಲೇಜ್ ಮುಗಿದ್ಮೇಲೆ ಈ ಚಾನಲ್ ಯೂಸ್ ಇಲ್ಲ ಅನ್ಕೋಬೇಡಿ, 100%. ಯಾಕಂದ್ರೆ ನಿಮ್ಮ ಸೀನಿಯರ್ಸ್ನ ಕೇಳಿ ನಿಮ್ಮ ಒಂದು ಡಿಗ್ರಿಲಿ ಏನು ಹೋಗ್ತೀರಾ. ಯಾಕಂದ್ರೆ ನರ್ಸಿಂಗ್ ಅಂತ ಹೋದರೆ ನಿಮಗೆ ನರ್ಸಿಂಗಲ್ಲಿ ಗಣಿತ ಎಕ್ಸ್ಪರ್ಟ್ ಅಂತ ಗೊತ್ತಿರುತ್ತೆ ನಿಮಗೆ. ಅವ್ರು ನರ್ಸಿಂಗ್ ಪೂರ್ತಿ ಹ್ಯಾಂಡಲ್ ಮಾಡ್ತಾರೆ. BS ನರ್ಸಿಂಗ್ ಅಂತ ಹೋದರೆ ಅಲ್ಲಿ ಫುಲ್ ಹ್ಯಾಂಡಲ್ ಮಾಡ್ತಾರೆ. ಇಂಜಿನಿಯರಿಂಗ್ ಅಂತ ಬಂದರೆ ನಮ್ಮ ಬೇಕಾದ್ರೆ ಗೊತ್ತಾಗುತ್ತೆ. ನೀವು ಇಂಜಿನಿಯರ್ ಜಾಯ್ನ್ ಆಗಿ ನಮಗೆ ಇಂಜಿನಿಯರ್ದು ತುಂಬ ಗೊತ್ತಿರೋಂಥ ಮಾಹಿತಿ ಇದ್ದಾವೆ, ನಾವು ನಿಮಗೆಲ್ಲ ಶೇರ್ ಮಾಡ್ತಿರ್ತೀವಿ. ನೋಟ್ಸ್ ಆಯಿತು, ನಿಮಗೆ ಎಕ್ಸಾಮ್ ಮೆಟೀರಿಯಲ್ ಯಾವ ಥರ ಸ್ಟಡಿ ಮಾಡಬೇಕು ಎಲ್ಲ. ಆದರೆ ನಿಮಗೆ ಒಂದು ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ಕೂಡ ನಿಮಗೆ ನಮ್ಮ ಕಡೆಯಿಂದ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಸ್ಕಾಲರ್ಶಿಪ್ ಆಯಿತು, ತುಂಬಾ ಮುಂದೆ ಈ ಚಾನಲ್ ಆದರೆ ಯೂಸ್ಫುಲ್ ಆಗುತ್ತೆ. ಡೋಂಟ್ ಫಾರ್ಗೆಟ್ ಸಬ್ಸ್ಕ್ರೈಬ್ ಆಗಿ ಮರೆಯೋಕ್ಕೆ ಹೋಗಬೇಡಿ. ಅಷ್ಟೇ. ಈ ವಿಡಿಯೋದ ಇನ್ಫಾರ್ಮೇಟಿವ್ ಆಯಿತು ಅಂದರೆ ಇನ್ನೊಂದು ಸರಿ ಹೇಳ್ತೀನಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಆಗಿಕೊಂಡಿರಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಟೇಕ್ ಗಾಯ್ಸ್, ಲವ್ ಯು, ಟಾಟಾ, ಬಾಯ್.